ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾರೆ 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 ನಲ್ಲೆ ಬಾರೆ ನೀನು, ಬೇರೆ ಏನೂ ಅಲ್ಲ ಪ್ರೇಮಿ ನಾನು. ಮನಸೋತಾಗ ಋತುಮಾನನೇ ಬದಲಾದೀತು, ಮರುಳಾದಾಗ ಮರುಭೂಮಿಲೂ ಮಳೆಯಾದೀತು. ಓ ಗೆಳತಿ, ಅತಿಯಾಗಿ ನಿನ್ನನು ಕೂಗುತ್ತಾ ಹೃದಯ ಬಾಯಿಗೆ ಬಂದಿತು. ಬಾರೆ ಬಾರೆ ನಲ್ಲೆ ಬಾರೆ ನೀನು, ಬೇರೆ ಏನೂ ಅಲ್ಲ ಪ್ರೇಮ. ಹಾಯ್ ಶ್ರೀ, ನಿಮ್ಮ ಹತ್ರ ಮಾತಾಡೋಕ್ಕಾಗದೇ ಇದ್ದಾಗ, ನಿಮ್ಮ ಜೊತೆ ಜಗಳ ಮಾಡ್ಕೊಂಡಾಗ ಅಥವಾ ಸಿಕ್ಕಾಪಟ್ಟೆ ಖುಷಿ ಆದಾಗ ನಾನು ನಂಗೆ ಅನಿಸಿದ್ನೆಲ್ಲ ರೆಕಾರ್ಡ್ ಮಾಡೋಣ ಅಂತ ಅನ್ಕೋತಿದ್ದೀನಿ. ಫ್ಯೂಚರಲ್ಲಿ ಯಾವತ್ತಾದರೂ ನಾನು ನೀವು ಆರಾಮಾಗಿ ಕೂತಿದ್ದಾಗ ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತಲ್ವ. ಶ್ರೀ, ಈಗ ಸಮಯ ರಾತ್ರಿ 1:30. ಸಡನ್ನಾಗಿ ಎಚ್ಚರ ಆಯಿತು. ನೀವು ನನ್ನ ಪಕ್ಕದಲ್ಲೇ ಮಲಗಿದ್ದೀರಾ. ನಿಮ್ಮನ್ನ ಎಬ್ಸಿ ಮಾತಾಡಿಸ್ಬೇಕು ಅನಿಸ್ತಿದೆ. ಆದರೆ ನೀವೆಷ್ಟು ಮುದ್ದಾಗಿ ಮಗು ಥರ ಮಲ್ಕೊಂಡಿದ್ದೀರ ಗೊತ್ತಾ. ಸಣ್ಣದಾಗಿ ಕೊರಕೆ ಸದ್ದು ಬೇರೆ ಕೇಳಿಸ್ತಿದೆ. ಇಲ್ಲಿ ಪ್ರೂಫ್ ಕೇಳಿಸ್ತೀನಿ. ಈಗ ನಿಮ್ಮ ಕೂದಲು ನೆವರಿಸಿದ್ರು ನಿಮ್ಗೆ ಎಚ್ಚರ ಆಗ್ತಿಲ್ಲ. ಒಂದು ಮುದ್ದು ಕೊಟ್ಟು ನಾನು ಮಲ್ಕೊಂಡ್ಬಿಡ್ತೀನಿ. ಮಾವ, ಏನು ಬೇಕು? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಇನ್ನೂ ಎದ್ದಿಲ್ವೇನೋ ಅನ್ಕೊಂಡು ಬಂದೆ. ಈಗ ಎದ್ದೀವ್ನಿ, ನೀವು ಹೋಗು. ಏನಾದರೂ ಬೇಕಿತ್ತ ಮಾವ? ಸ್ನಾನಕ್ಕೆ ಹೊರಟಿರೋಗಿದೆ. ಬಿಸಿನೀರು ಇದೆಯಾ? ಇಲ್ಲಾಂದ್ರೆ ನನ್ನ ರೂಮಲ್ಲಿ ಬರ್ತಿದೆ, ಅಲ್ಲೇ ಸ್ನಾನ ಮಾಡ್ಕೊ. ನಾನು ತಣ್ಣೀರಾಗೆ ಮಾಡ್ಕೊತೀನಿ, ನೀವು ಒಳ್ಳು. ಮಾವ, ಒಂದು ನಿಮಿಷ. ಏನು ಇದೇನಿದು ಹೊಸ ಅಚ್ಚನ? ಓ, ಸ್ನೇಹ ಹೆಸರಲ್ಲಿ ಅಚ್ಚ ಹಾಕಿಸ್ಕೊಂಡಿದ್ಯಾ? ನಿಂಗೆ ಎಷ್ಟು ಪ್ರೀತಿ ಅವಳಂದ್ರೆ. ಪಾಪ, ಇದನ್ನೆಲ್ಲ ನೋಡೋದಕ್ಕೆ ಅವಳೇ ಅಲ್ವಲ್ಲ. ಛೇ. ಒಳ್ಳು ಅಂದೆ. ಓ, ಆ್ಯಕ್ಚುಲಿ ನಾನು ಇಲ್ಲಿಗೆ ಬಂದಿದ್ದ ಉದ್ದೇಶನೇ ಮರ್ತುಬಿಟ್ಟೆ. ಮಾವ, ಅತ್ತೆ ನೋಡೋದಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ನೀನು ಬರ್ತೀಯಾ? ನೀನು ಹೋಗಿದ್ರೆ ಹೋಗು. ಸರಿ ಮಾವ, ನೀನು ಸ್ನಾನ ಮಾಡ್ಕೊಂಬ, ನಾನು ತಿಂಡಿಗೆ ರೆಡಿ ಮಾಡ್ತೀನಿ. ಪರ್ಮನೆಂಟಾಗಿ ಪ್ರಪಂಚ ಬಿಟ್ಟು ಹೋಗಿರೋಳ ಹೆಸರನ್ನ ಎದೆ ಮೇಲೆ ಹಚ್ಚ ಹಾಕಿಸ್ಕೊಂಡಿದ್ಯಾ ಅಂದರೆ ಗ್ರೇಟ್ ಮಾವ ನೀನು. ಹೊಟ್ಟೆ ಹೊರ್ಕೊಂಡು ಹೇಳ್ತಾ ಇದ್ದೀನಿ, ಅವಳು ಎಲ್ಲೇ ಇದ್ರೂ ಅವಳಿಗೆ ನೆಮ್ಮದಿ ಸಿಗಲ್ಲ. ನಂದೇ ಶಾಪ. ನಾನು ಹಚ್ಚನ ಅಳ್ಸೋಕ್ಕಾಗಲ್ಲ, ಆದರೆ ಅದನ್ನು ಸೀಳ್ಕೊಂಡು ನಿನ್ನ ಎದೆಲಿ ಒಂದು ಜಾಗ ಗಿಟ್ಟಿಸ್ಕೊತೀನಿ. ನಾಗಪ್ಪ, ಯಾಕೆ ಹಂಗೆ ಹೋಗ್ತಾ ಇದೀಯಾ? ಬರ್ತೀನಿ. ಮಾವಯ್ಯ, ಇನ್ಮೇಲೆ ಕೇಳೋಣ ಬೇಕು ಅಂದರೆ ನನ್ನೇ ಕೇಳಿ ಮಾವಯ್ಯ. ಹುಡುಗರಿಗೆ ಹೇಳ್ಬಿಟ್ಟು ಮಾರ್ಕೆಟಿಂದ ತಗೊಂಬಂದಾಗ ಕೇಳ್ತೀನಿ. ಅಲ್ಲೇನು ನೋಡ್ತೀರಾ? ಅವ್ವ ಒಪ್ಪತ್ತಾಳೆ, ಇಲ್ಲ ಅಂತೆಲ್ಲ ಹೇಳೋಕ್ಕಿಲ್ಲ. ಬೇಡ ಬಿಡಪ್ಪ, ನಾವೇ ಎಲ್ಲ ನೋಡ್ಕೋತೀವಿ. ಯಾಕವ್ವ ಕೋಪ ಇಳ್ದಿಲ್ವೇ? ಕೋಪ ಅಲ್ಲ ಸಿರಿ, ನಿನ್ನ ಮ್ಯಾಗಿರೋ ಕಾಳಜಿ. ನಿನ್ನ ಮಾತೇ ಕೇಳೋಕ್ಕಿಲ್ಲ ಅಂದರೆ
ನಾವು ಏನು ಮಾಡುವ? ನಿನ್ನ ಮಾತನ್ನ ಇಲ್ಲಿ ಗಂಟ ನಾನು ಮೀರಿಲ್ಲವ. ನೀನು ಯೋಚನೆ ಮಾಡು. ನೀನು ಹೇಳಿದ್ದಕ್ಕೆ ನಾನು ಯಾವತ್ತನ ಹಾಕಿಲ್ಲ ಅಂತ ಹೇಳಿದ್ದೀನ. ಆದ್ರೆ ನೀನೀಗ ಹಂಗೆ ಮಾಡ್ತಿದೀಯಲ್ಲಪ್ಪ. ನಿನಗೆ ಹೆಂಗೆ ನನ್ನ ಮ್ಯಾಗ ಕಾಳಜಿ ಐತೋ ನನಗೂ ಕೆಲವೊಂದು ಕರ್ತವ್ಯ ಐತವ. ಅದನ್ನು ನಾನು ಮಾಡಿ ಮುಗಿಸೋ ಗಂಟ ನನ್ನ ಯಾರು ತಡಿಬೇಡಿ. ಕಂಟಿ ಅವರೇ, ನೀವು ಮದುವೆ ಆದ್ಮ್ಯಾಕೆ ಹೆಂಗಿದ್ರೇನೋ ನಮ್ಗೆಲ್ರಿಗೂ ಗೊತ್ತು. ಸ್ನೇಹಂಗೂ ನಿಮ್ಮ ಯಾಕೆ ಸ್ಯಾನೆ ಗೌರವ ಆಯಿತು. ಮದುವೆ ಆಗೋಕ್ಕೂ ಮುಂಚೆ ಇದ್ದಿದ್ದ ಕಂಟಿಗೂ ಮದುವೆ ಆದ್ಮ್ಯಾಕೆ ಇದ್ದಿದ್ದ ಕಂಟಿಗೂ ಸ್ಯಾನೆ ವ್ಯತ್ಯಾಸ ಐತೆ ಅಂತ ಸಾನೆ ಖುಷಿ ಪಡ್ತಿದ್ಲು. ನೀವು ಅವಳಿಂದ ಬದಲಾಗಿರೋದನ್ನ ನೆನೆಸ್ಕೊಂಡು ಸ್ಯಾನೆ ಖುಷಿ ಪಡ್ತಿದ್ಲು. ಆದ್ರೀಗ ನೀವೇ ನನ್ನ ಮ್ಯಾಕ್ ನಮ್ಮವ್ರು ಯಾವತ್ತೂ ಕೋಪ ಮಾಡ್ಕೊಳಕ್ಕಿಲ್ಲ. ಅವ್ರಿಗೆ ನನ್ನ ಬಗ್ಗೆ ಗೊತ್ತು. ಸುಮಾ ಕಾಲೇಜ್ಗೆ ಹೋಗ್ನಿಲ್ವೇ? ಹೋಗ್ಬೇಕು ಬಾವ. ಹೆಂಗೋಯ್ತ್ಯಾ? ಬಿಟ್ಟು ಬರಕ್ಕೆ ಹೇಳ? ಇಲ್ಲ ಬಾವ, ಪರವಾಗಿಲ್ಲ. ಓ, ನೀನು ಏನಂತ ಸರಿಯಾಗಿ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡ್ದಂಗೆ ಐತೆ. ಸರಿ, ಬರ್ತೀನಿ. ಹೆಜ್ಜೆ ಹುಷಾರಾಗಿ ಮಡ್ಗೋ ಮಗ. ಕೌಲು ದಾರಿ, ಮುಂದಕ್ಕೆ ಹೋದ್ರೆ ಹಿಂದಿಗೆ ಬರೋಕ್ಕಾಗಕ್ಕಿಲ್ಲ. ಬಾರವ ಬಾ. ನಾನು ಯಾರನ್ನ ನೋಡಬೇಕು ಅಂತ ಬಂದೋ ಅವರೇ ನನ್ನ ಕಣ್ಮುಂದೆ ಅವರೇ ಪುಟ್ಟಕ್ಕ. ಹುಷಾರು ಮಗ, ಹೊಸ ಬದುಕು ಶುರುವಾಗುವ ಸಮಯ ಬಂದೈತೆ. ಅದನ್ನ ಹಾಳು ಮಾಡ್ಕೋಬೇಡ. ಹೊಸ ಜೀವನ ಅದ್ಯಾವನ್ಬೇಕು. ಅದು ವಿಧಿ, ಬ್ಯಾಡ ಅಂದ್ರೂ ಬರ್ತದೆ. ಉಳಿಸ್ಕೊಳ್ಳೋದು ನಿನ್ನ ಕೈಯಾಗೈತೆ. ನನಗಿದ್ರಾಗೆಲ್ಲ ನಂಬಿಕೆ ಇಲ್ಲ. ಸುಮ್ಕೆ ಹೊಂಟೋಗು, ಹೋಗೋ. ಸರಿ, ಹಂಗೆಲ್ಲ ಮಾತಾಡಬಾರ್ದಪ್ಪ. ಕೋಪದ ಕಾವು ನಾಲ್ಗೆ ಮೇಲೆ ಕುಂತೈತೆ ಅಷ್ಟೇ. ಬಿಸಿಯಾಗಿದ್ದ ಎಲುವು ತಣ್ಣಗಾಗಲೇಬೇಕು. ನಾನು ನಿನಗೆ ಅವತ್ತೇ ಹೇಳಿಲ್ವೇ ನಿನಗೆ ಸೇರಿದ್ದನ್ನ ಜೋಪಾನಾಗಿ ಮಡಿಕ ಅಂತ. ನಿನ್ನ ಬದುಕಲ್ಲಿ ಸಾನೆ ದೊಡ್ಡ ಅನಾಹುತ ಕಾದೈತೆ. ನೀನು ಯಾರನ್ನ ಎದೆಗೆ ಹಪ್ಕೊಂಡು ಕಾಪಾಡಬೇಕು ಅಂತ ಅನ್ಕೊಂಡಿದ್ಯಾ, ಅವ್ರನ್ನ ಬಿಡಬೇಡ. ಅವ್ರ ಜೊತೆಲಿದ್ದು ಕಾಪಾಡ್ಕೊ. ಇಲ್ಲ ಅಂತ ಅಂದ್ರೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.